ಸರ್ ನ್ಯೂಸ್ ನೋಡಿದ್ರಾ? ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಏನಾಯ್ತು? ನಗರದ ಹೊರವಲಯದಲ್ಲಿಂದು ಪೊಲೀಸರ ಬಂದೂಕುಗಳು ಗರ್ಜಿಸಿವೆ. ಭಾರತ್ ಇಂಟರ್ ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿನಿ ಸಾರಿಕಾಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ 4 ಆರೋಪಿಗಳನ್ನು ಎಸಿಪಿ ಅಜಿತ್ ಕುಮಾರ್ ಎನ್ಕೌಂಟರ್ ಹೆಸರಿನಲ್ಲಿ ಹತ್ಯೆಗೈದಿದ್ದಾರೆ. ಇಂದು ಸ್ಥಳ ಪರಿಶೀಲನೆಗೆಂದು ಆರೋಪಿಗಳನ್ನ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ಆರೋಪಿಗಳನ್ನ ಪೊಲೀಸರು ಹತ್ಯೆಗೈದಿದ್ದಾರೆ ಎಂಬ ಮಾಹಿತಿಯನ್ನ ಕಮಿಷನರ್ ದುರ್ಗಾಪ್ರಸಾದ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಡೆಯಲು ಎಸಿಪಿ ಅಜಿತ್ ರವರಿಗೆ ಎನ್ಕ್ವೈರಿ ಕಮಿಷನ್ ಬುಲಾವ್ ನೀಡಿದೆ ಎನ್ನಲಾಗುತ್ತಿದೆ. ಏನ್ ರಕ್ತ ಕುಡಿತಾ ಇದೆಯಾ? ಹೌದು, ಇಷ್ಟು ದಿನ ರಕ್ತದ ರುಚಿನ ರಾಕ್ಷಸರು ಮಾತ್ರ ನೋಡ್ತಾ ಇದ್ರು. ಅವ್ರ ರಕ್ತನ ಕುಡಿಯೋ ಮಹಾರಾಕ್ಷಸರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅಂತ ತೋರಿಸ್ಬೇಕಿತ್ತು. ತಪ್ಪು ಮಾಡಿದ ಎಲ್ಲ ರಾಕ್ಷಸರಿಗೂ ರಕ್ತ ಪರೀಕ್ಷೆ ಮಾಡಿ ಅದು ಕುಡಿಯೋದಕ್ಕೆ ಯೋಗ್ಯನ ಅಲ್ವಾ ಅಂತ ಡಿಸೈಡ್ ಮಾಡೋದಕ್ಕೆ ಲಾ ಅನ್ನೋ ರಣರಾಕ್ಷಸ ಇರೋದು. ನೀನು ಅವನಿಗೆ ಹಿಡಿದು ಒಪ್ಸಕ್ಕಿರೋ ಆಳು ಅಷ್ಟೇ. ಅದನ್ನ ನೀನು ಅರ್ಥ ಮಾಡ್ಕೋಬೇಕಾಗಿತ್ತು. ಎಷ್ಟು ವರ್ಷ ಬೇಕು ಪರೀಕ್ಷೆ ಮಾಡೋಕ್ಕೆ? 1 ವರ್ಷ, 2 ವರ್ಷ, 5? ಈ ದೇಶದ ರಾಜ್ಯದಲ್ಲಿ ನಡೆದ ಪ್ರಕರಣಕ್ಕೆ 7 ವರ್ಷ ಆಯಿತು. ಅಷ್ಟು ವರ್ಷನೂ ಜೈಲಲ್ಲಿ ಕೂರಿಸಿ ಸತ್ಕಾರ ಮಾಡ್ತಿದ್ರಿ. ಯಾಕೆ ಅಷ್ಟೊಂದು ಕರುಣೆನಾ ನಿಮ್ಮ ರಣರಾಕ್ಷಸನಿಗೆ? ಎಷ್ಟೋ ಕೇಸ್ಗಳನ್ನ ಪುಕ್ಕ ತೆರೆದು ಹಾರಕ್ಕೆ ಬಿಡ್ತಿದ್ದೀರಲ್ಲ, ಯಾಕೆ ಯಾರಿಗೂ ಗೊತ್ತಾಗ್ತಿಲ್ವಾ? ಅಥವಾ ಆ ಸತ್ತ ಜೀವದ ನೋವು ಕೇಳಿಸ್ತಿಲ್ವಾ ನಿಮ್ಮ ರಣರಾಕ್ಷಸನಿಗೆ? ಕೇಳಿಸ್ತಾ ಇದೆ. ಹಾಗೆ ಕೇಳಿಸ್ತಾ ಇರೋದಕ್ಕೇನೆ ಇವತ್ತು ಸಾವಿರಾರು ಕೇಸ್ಗಳು ತರ್ಕಬದ್ಧವಾಗಿ ಸಾಲ್ವ್ ಆಗ್ತಾ ಇರೋದು. ಜನ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ನಿಷ್ಠೆ ಇಟ್ಕೊಂಡಿರೋದು. ಲಾಲಿಪಾಪ್ ಕೊಟ್ಟು ಮಕ್ಕಳನ್ನ ಸಮಾಧಾನ ಮಾಡ್ದಂಗಿದೆ. ಹೀಗೆಲ್ಲ ಹೇಳ್ತಾ ಹೇಳ್ತಾ ನೀವೆಲ್ಲ ನ್ಯಾಯದ ಹೆಸರಲ್ಲಿ ನಮ್ಮ ಜನನ ಸಮಾಧಾನ ಮಾಡ್ತಿರೋದು. ನ್ಯಾಯದ ತಕ್ಕಡಿ ಮೇಲೆ ಯಾರ ಬಲ ಪ್ರಯೋಗನೂ ನಡೆಯಲ್ಲ ಅಜಿತ್. ಇಷ್ಟು ದಿನ ನ್ಯಾಯದೇವತೆ ಕಣ್ಣು ಕಿವಿ ಸೇರಿಸಿ ಬಟ್ಟೆ ಕಟ್ಟಿದ್ರಿ. ಅವಳು ತಾನು ಕುರುಡಿ ಕಿವುಡಿ ಅಂದ್ಕೊಂಡು ನೋವು ಅನುಭವಿಸ್ತಿದ್ಲು. ಆದರೆ ಈಗ ನೋಡ್ತಾ ಕೇಳ್ತಾ ಸಂತೋಷ ಅನುಭವಿಸ್ತೀಯಾಳೆ. ಅದು ನಿಮ್ಮ ಗಮನಕ್ಕೂ ಬಂದಿರಬೇಕು ಅನ್ಸುತ್ತೆ. ಮಾಡಿದ್ದನ್ನ ಸರಿ ಮಾಡ್ಕೊಳ್ಳೋದಕ್ಕೆ 1000 ಸಮರ್ಥನೆ ಕೊಡ್ಬೋದು. ಅದನ್ನು ಮಾತ್ರ ಸರಿಯಾಗಿ ಮಾಡ್ತಿದ್ಯಾ? ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ವರ್ಷಕ್ಕೆ ಲಕ್ಷಾಂತರ ರೇಪ್ ಕೇಸ್ಗಳಾಗ್ತಾ ಇದೆ. ಅದ್ರಲ್ಲಿ 10-20 ಕೇಸ್ಗಳು ಬೀದಿಗಿಳಿದು ರಸ್ತೆಗಿಳಿದು ಕ್ಯಾಂಡಲ್ ಹಚ್ಚಿ ಹೊರಟೋಗ್ತಾ ಇದ್ದೀವಿ. ಇನ್ನುಳಿದ ಕೇಸ್ಗಳು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ರಷ್ಟೊಳಗೆ ಸತ್ತೋಗ್ತಿದ್ದಾವೆ. ಇವುಗಳು ಸತ್ಯ ಹುಡುಕೋದನ್ನ ಬರೀ ಸಮರ್ಥನೆ ಅಂತೀರಾ? ಸತ್ಯಕ್ಕೆ ಸಮರ್ಥನೆ ಬೇಡ ಲಾಯರ್ ಸಾಹೇಬ್ರೆ. ನೀನೇನೇ ಹೇಳಿದ್ರು ಅವನನ್ನ ಕೊಂದ ನಿನ್ನ ನಿರ್ಧಾರ ಸಮರ್ಥನೆಗೆ ಯೋಗ್ಯ ಅಲ್ಲ. ಮರ್ಡರ್ ಇಸ್ ನಾಟ್ ದ ಸೊಲ್ಯೂಷನ್ ಫಾರ್ ಆಲ್ ದ ಸ್ಟಫ್. ಎಕ್ಸ್ಕ್ಯೂಸ್ ಮೀ, ಇಟ್ಸ್ ನಾಟ್ ಮರ್ಡರ್. ಇಟ್ಸ್ ಎ ಪೊಲೀಸ್ ಆಪರೇಷನ್ ಕಾಲ್ಡ್ ಎನ್ಕೌಂಟರ್. ಯಸ್, ದಟ್ ಎನ್ಕೌಂಟರ್. ಅದನ್ನೇ ನಾನು ತಪ್ಪು ಅಂತ ಹೇಳ್ತಾ ಇರೋದು. ಅದು ವಾದ ಮಾಡಕ್ಕಷ್ಟೇ ತಪ್ಪು. ಅನ್ಯಾಯದ ದೃಷ್ಟಿಕೋನ ಬೇರೆ ಇರುತ್ತೆ. ನೀನ್ ಏನೇ ಮಾಡಿದ್ರು ನಿನ್ನ ನಿಯತ್ತು ಕಾನೂನಿನ ದೃಷ್ಟಿಕೋನದಲ್ಲಿ ಸರಿ ಇರಬೇಕು. ಜನರ ದೃಷ್ಟಿಕೋನಕ್ಕೆ ಸೀಮಿತ ಆಗಬಾರದು. ನನ್ನ ನಿಯತ್ ಪ್ರಶ್ನೆ ಮಾಡ್ತಾ ಇದ್ದೀರಾ? ನನ್ನ ನಿಯತ್ನ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಾಕಷ್ಟು ನೊಂದ ಆತ್ಮಗಳು ಸಿಗ್ತವೆ. ನೋಡಕ್ ತಾಕತ್ತಿದ್ಯಾ? ಈ ದೇಶದಲ್ಲೇ ಚರ್ಚೆ ಆಗ್ತಿರೋ ಸಾರಿಕಾಳ ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಿಸಿದಂತೆ ಪೊಲೀಸ್ ಎನ್ಕೌಂಟರ್ ವಿಚಾರವಾಗಿ ಸಾರ್ವಜನಿಕರು ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯಗಳನ್ನ ಕೇಳೋಣ. ಸಮಾಜ ನಂಬಿ ಹೆಣ್ಮಕ್ಳ ಹೊರಗಡೆ ಹೇಗ್ ಕಳ್ಸೋದು?
ಈ ಬೀದಿ ಕಾಮಗಾರಿಗೆ ಇದು ಸರಿಯಾದ ಶಿಕ್ಷೆ. I guess what the police have done is absolutely right. At least by this, it's a warning for those people who at least think of doing such things. ಹೋಗಿರೋ ದಾರಿ ತಪ್ಪಾಗಿದೆ, ಆದ್ರೆ ಮಾಡಿರೋ ಕೆಲಸ ಸರಿಯಾಗಿದೆ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಇಂಥ ತಪ್ಪು ಮಾಡಿದವ್ರನ್ನ ಜೈಲಲ್ಲಿ ಕೂರಿಸಿ ಬಿರಿಯಾನಿ ಹಾಕಿದೀವಿ, ಆದ್ರೆ ಇನ್ಮುಂದೆ ಇದಕ್ಕೆ ನಿಮ್ಮ ಉತ್ತರ? ಉತ್ತರ ಏನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಜನರ ಆಕ್ರೋಶಕ್ಕಿಂತ ಕಾನೂನು ಮುಖ್ಯ. ಯಾಕಂದ್ರೆ ಯಾವಾಗಲೂ ಸದಾ ಕಾಲ ಇರೋದು ಕಾನೂನು, ನಿನ್ನಂತವ್ರ ಆಕ್ರೋಶ ಅಲ್ಲ. ಎಲ್ಲದಕ್ಕೂ ಕಾನೂನಿನ ಸಹಕಾರ ಕೊಡ್ತಾ ಹೋದ್ರೆ ಇವನ್ನೆಲ್ಲ ನಿಲ್ಸಕ್ಕಾಗಲ್ಲ ಲಾಯರ್ ಸಾಹೇಬ್ರೆ. ಇಂಥ ಪಾಪಿಗಳ ಸಮಾಜದಲ್ಲಿ ಮತ್ತೆ ಮತ್ತೆ ಹುಡ್ತಾನೆ ಇರ್ತಾರೆ. ಈ ಶಿಕ್ಷೆ ಅಂತವ್ರಿಗೊಂದು ಪಾಠ. ಟೋಟಲ್ 16 ಎನ್ಕೌಂಟರ್ ಇದೆ ನಿನ್ನ ಅಕೌಂಟಲ್ಲಿ. ಆಯುಧ ಕೊಟ್ಟು ಕಾನೂನು ಕಾಪಾಡು ಅಂತ ಬಿಟ್ರೆ ಅದೇ ಆಯುಧ ಇಟ್ಕೊಂಡು ಸಮಾಧಿ ಕಟ್ಕೊಂಡು ಬರ್ತಿದ್ಯಾ. ಏಕೆ? ಕಾನೂನು ಕಾಪಾಡ್ತೀನಿ ಅಂತ ಮಾಡಿದ ಪ್ರತಿಜ್ಞೆ ಮರ್ತೋಯ್ತಾ? ಕಾನೂನಿಗೆ ಸಮಾಧಿ ಕಟ್ಟಿ ಅದ್ರ ಮೇಲೆ ಕೂತ್ಕೊಂಡು ಬಾಡೂಟ ಮಾಡೋರಿಗೆ ನಾವು ಕೊಡೋ ಶಿಕ್ಷೆ ಇದು. ಅದನ್ನೇ ನಾನು ಆವಾಗಿಂದ ಕೇಳ್ತಾ ಇರೋದು. ಆ ಅಧಿಕಾರ ಯಾರು ಕೊಟ್ರು ನಿನಗೆ ಅಂತ? ಯಾರು ಕೊಡ್ಬೇಕಾಗಿಲ್ಲ. ಇದು ಒಬ್ಬ ಪೊಲೀಸ್ನ ಪರಮೋಚ್ಚ ಅಧಿಕಾರ, ನನ್ನ ವೃತ್ತಿ ಧರ್ಮ. ನರರೂಪದ ರಾಕ್ಷಸನ್ನ ಈ ಸಭ್ಯ ಸಮಾಜದಿಂದ ನಿರ್ಮೂಲನೆ ಮಾಡುವಂತೆ. ಕೊಟ್ಟ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿರೋದ್ರಿಂದ ನಿನ್ನ ಮೇಲೂ ಎನ್ಕ್ವೈರಿ ನಡೆಯುತ್ತೆ. ಉತ್ತರ ಕೊಡೋದಕ್ಕೆ ಸಿದ್ಧ ಆಗು. ಯಾಕಂದ್ರೆ ಎನ್ಕ್ವೈರಿ ಮಾಡಿ ನೀನು ಮಾಡಿದ್ದು ಸರಿನಾ ತಪ್ಪ ಅಂತ ತೀರ್ಮಾನ ಮಾಡ್ತಾರಲ್ಲ, ಅವ್ರಿಗೂ ಕೂಡ ಒಂದು ವೃತ್ತಿ ಧರ್ಮ ಅಂತಿರುತ್ತೆ. ಅದಕ್ಕೆ ಪ್ರಿಪೇರ್ ಆಗಿದ್ದೀನಿ ಬ್ರದರ್. ಒಂದ್ ತಿಳ್ಕೊ ಅಜಿತ್, ಲಾ ಅನ್ನೋ ಧರ್ಮಶಾಸ್ತ್ರ ಏಕಾಏಕಿ ಕೊಲ್ಲೋರ್ನು ಕ್ರಿಮಿನಲ್ ಅಂತ ಕರೆಯುತ್ತೆ. ಆ ದೃಷ್ಟಿನಲ್ಲಿ ನೋಡಿದ್ರೆ ಯು ಆರ್ ಆಲ್ಸೋ ಎ ಕ್ರಿಮಿನಲ್ ಬಿಕಾಸ್ ಯು ಆರ್ ಎ ಮರ್ಡರರ್. ಲಾಯರ್ ಸಾಹೇಬ್ರೆ, ಈ ಸಮಾಜದ ನರರಾಕ್ಷಸರನ್ನ, ಅತಿಯಾಗಿ ಅನ್ಯಾಯ ಮಾಡೋರ್ನ, ಅಧರ್ಮದಾರಿಯಲ್ಲಿ ನಡೆಯೋರ್ನ ಹೇಗ್ ಬೇಕಾದ್ರೂ ನಿರ್ನಾಮ ಮಾಡುವಂತ ಧರ್ಮಶಾಸ್ತ್ರಗಳೇ ಹೇಳಿದೆ. ಅದನ್ನೇ ನಾನು ಮಾಡಿದ್ದು. ಧರ್ಮಶಾಸ್ತ್ರ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ಲ. ಹೂಡಿಯಾರು ಬಾಣ ದುರಂತ ಅಂತ್ಯ ನಿಸರ್ಗ ಹರಸಿ ಬಿಟ್ಟಯಾನ ಸರಹದ್ದು ಮೀರಿದ ರಕ್ಕಸರಿಗೆ ಮಸಣವೆ ಸೋಪಾನ
ನಾನೇ ಮಗುವು, ನಾನೇ ನಿನ್ನ ನಗುವು, ನಾನೇ ಸೃಷ್ಟಿ, ನಾನೇ ದೃಷ್ಟಿ, ನಾನೇ ಕಾಲ, ನನ್ನಳಲೆ ನಿನ್ನ ವಿನಾಶದ ಮೂಲ. ಒಬ್ಬಲಣ್ಣ ಎಲ್ಲರೂ ಆಚೆ ಕರ್ಕೊಂಡು ಬನ್ನಿ. ಬೇಗ ಒಬ್ಬಲಣ್ಣ, ಬೇಗ ಬಿಸಿ. ಬರ ಓಟು ತಪ್ಪು ಮಾಡಿಬಿಟ್ಟೆ ಅಜಿತ್, ದುಡುಕಿ ತಪ್ಪು ಮಾಡಿಬಿಟ್ಟೆ. ಇಲ್ಲ ಅಣ್ಣ, ನಾನು ಸರಿ ಮಾಡಿದೆ. ಇಲ್ಲ ಅಜಿತ್, ನನ್ನ ಮುದ್ದು ಪುಟಾಣಿ ಅನುಭವಿಸಿದ ನರಕ ಯಾತನೆನ ಅವರು ಕೂಡ ಕಾನೂನಿನ ಮೂಲಕ ಅನುಭವಿಸುವಾಗ ಮಾಡಬೇಕಿತ್ತು. ಇವ್ರಿಗಷ್ಟೇ ಅಲ್ಲ, ಇನ್ನು ಮುಂದೆ ಆ ರೀತಿ ಯೋಚನೆ ಮಾಡೋರ್ಗೂ ಕಾನೂನಿನ ನರಕ ಇದೆ ಅನ್ನೋ ಸಂದೇಶನ ಇಡೀ ಪ್ರಪಂಚಕ್ಕೆ ಸಾರಬೇಕಾಗಿತ್ತು. ದುಡುಕಿ ತಪ್ಪು ಮಾಡಿದೆ, ಅಷ್ಟು ಬೇಗ ಅವ್ರಿಗೆ ಮುಕ್ತಿ ಕೊಡಬಾರ್ದಾಗಿತ್ತು. ಸೋತ್ಬಿಡಿ ಚಿಕ್ಕಪ್ಪ, ಹೇಳ್ತಾ ಇದ್ದೀನಿ ನೋಡಿ. ಹಾ, ನಾನ್ ಕೇಳಿದ್ರೆ ಗೊತ್ತಲ್ಲ. ಹೌದಾ, ಗೊತ್ತುಪಡಿಸ್ತೀನಿ ರೀ. ಹೆಂಗೆ ಹೆಂಗೆ ಎಲ್ಲ ಮೋಸ ಇರಿ, ನನ್ನ ಅಪ್ಪಂಗೆ ಹೇಳ್ತೀನಿ. ನೀನೇನ್ ಹೇಳೋದು? ನಾನ್ ನೋಡಿದ್ನಲ್ಲ ನೀನ್ ಸೋತಿದ್ದು. ತಗೋ ಹಣ್ಣು ತಿನ್ನು. ಬೇಡ ನಂಗೆ. ತಿನ್ನಮ್ಮ. ಬೇಡ. ಅವಳು ತಿನ್ಲಿ ಬಿಡ, ಶಕ್ತಿ ಬರುತ್ತೆ, ಆಮೇಲೆ ಗೆಲ್ಬೋದು. ಚಿಕ್ಕ ಹುಡ್ಗಿ ಅಂತ ನನ್ನನ್ನು ಸೋಲ್ಸ್ಬಿಟ್ರಿ, ಅಪ್ಪನ್ ಸೋಲ್ಸಿ ನೋಡೋಣ. ಏ ತಿಮ್ಮಿ, ನಿಮ್ಮಿಬ್ರು ಆಟದಲ್ಲಿ ನನ್ನನ್ನು ಯಾಕೆ ತರಬೇಕು? ನೀವು ಆಡ್ಕೊಳ್ಳಿ. ಓ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಭಯವೇದಕ್ಕೆ. ಹೌದಾ? ಜಾಗ ಬಿಡ್ಚಿನ. ಹಾ, ಇವಾಗ ನೋಡಿ ನಿಜವಾದ ಆಟ. ನಾನು ರೆಡಿ. ನೀನ್ ತಿನ್ನು ಮಗಳೇ. ರೆಡಿ, 1 2 3 ಸ್ಟಾರ್ಟ್. ವರ್ಷದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಲಾಗಿದೆ. ಕಬ್ಬಿನಗದ್ದೆಯಲ್ಲಿ 9ನೇ ತರಗತಿಯ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬೆಂಗಳೂರಲ್ಲಿ ಅಪ್ರಾಪ್ತೆ ಮೇಲೆ ಲೈಂಗಿಕ ಅಪರಾಧವನ್ನ ಎಸಗಲಾಗಿತ್ತು. ಬಾಲಕಿ ಮೇಲೆ ಅಪರಾಧ ಎಸಗಿದ ವ್ಯಕ್ತಿಯ ಭೀಕರ ಕೊಲೆಯನ್ನ ಮಾಡಲಾಗಿದೆ. For allegedly raping and murdering an 11-year-old girl in the Gangtok city. The police had recovered the body of the victim on the 14th of April. That was 3 days after she was reported missing, and according to the